ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಯಲ್ಲಪ್ಪ ಸರ್ ಜೊತೆಗೆ ಪ್ರಸ್ತುತ ನಾಮಗೊಂಡ್ಲಿಗೆ ಬಂದಿದ್ದೀನಿ. ಏನು ವಿಷಯ ಅಂತಂದ್ರೆ ಹೆಬ್ಬಾವು ಇಲ್ಲಿ ಪತ್ತೆಯಾಗಿದೆ ಈ ಒಂದು ಹೊಲದಲ್ಲಿ. ಸೊ ಈ ಒಂದು ಇಂಟಿಮೇಷನ್ ಕೊಟ್ಟಿರೋದ್ರಿಂದ ಸ್ಥಳೀಯರು ಈ ಒಂದು ಗ್ರಾಮಕ್ಕೆ ಯಲ್ಲಪ್ಪ ಸರ್ ಜೊತೆ ಬಂದಿದ್ದೀನಿ. ಲೈವ್ ಆಗಿ ಆ ಹೆಬ್ಬಾವು ಹಿಡಿಯುವಂತ ಒಂದು ದೃಶ್ಯನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಯಲ್ಲಪ್ಪ ಸರ್ ಸರ್ವೇ ಸಾಮಾನ್ಯವಾಗಿ ಫಾರೆಸ್ಟ್ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ಈ ಹಾವುಗಳ ಸಂರಕ್ಷಣೆ ಕೆಲಸ ಕೂಡ ಮಾಡ್ತಿದ್ದಾರೆ. ಸೊ ಇವತ್ತು ಅವ್ರ ಜೊತೆಲಿ ನಾನು ಒಂದು ಡೈರೆಕ್ಟ್ ಆಗಿ ನಿಮ್ಗೆ ಹೆಬ್ಬಾವು ಹಿಡಿಯುವಂತ ದೃಶ್ಯನ ತೋರಿಸ್ತೀನಿ ವೀಕ್ಷಕರೇ. ಬನ್ನಿ ಸರ್. ಯಾವ ಊರಿಗೆ ಬಂದಿತ್ತು? ಬೆಳಗ್ಗೆ ಬಂತು. ಏನ್ ಇದು? ಹೆಬ್ಬಾವು. ಎಷ್ಟು ವಯಸ್ಸು ಬರ್ತಾರೆ ಅದಕ್ಕೆ? ಇದು ಮರಿ. ಇದು ಒಂದು ಅಡಲ್ಟ್ ಮರಿ. ಇದು ಜಮೀನಲ್ಲಿ ಇರೋದು ಎಷ್ಟು ಡೇಂಜರ್ ಅನ್ಸುತ್ತೆ ಹೆಂಗೆ ಸರ್ ಇದು? ಗೊತ್ತಾಗಲ್ಲ ಜನಗಳಿಗೆ. ಅದು ಮತ್ತೆ ಕಚ್ಚೋದು ಮತ್ತೆ ಏನಾದ್ರು ಏಟ್ ಮಾಡೋದಾಗುತ್ತೆ. ನೋಡ್ಕೊಂಡು ಫೋನ್ ಮಾಡಿದ್ರು, ಬಂದಿದ್ದೀವಿ. ವಿಶೇಷವಾಗಿ ಇದರಲ್ಲಿ ಜಾಸ್ತಿ ಕಂಡು ಬರ್ತವೆ ಈ ಬೆಟ್ಟದಲ್ಲಿ, ಬೆಟ್ಟದ ಸಾಲಲ್ಲಿ, ಚಿಕ್ಕಬಳ್ಳಾಪುರ ಬೆಟ್ಟದ ಸಾಲಲ್ಲಿ ಕಂಡು ಬರ್ತವೆ ನೋಡಿ. ತಪ್ಪಿಸ್ಕೊಳ್ಳೋಕೆ ಅದು ಇದು ಮಾಡ್ತಾ ಇದೆ ನೋಡಿ. ಇದು ನಾನ್ ವೆನಮಸ್ ಇರೋದ್ರಿಂದ ಏನಾಗಲ್ಲ. ಮತ್ತೆ ಅದು ಪ್ರತಿರೋಧ ತೋರಿಸ್ತೈತೆ ಅದಕ್ಕೆ. ಹಿಡ್ಕೊಂಡ್ರೆ ಯಾರು ಸುಮ್ಮನೆ ಬಿಟ್ಬಿಡ್ತಾರ, ಅದಕ್ಕೆ ಪ್ರತಿರೋಧ ತೋರಿಸ್ತೈತೆ. ಹುಷಾರಾಗಿ ನಮಗೂ ಏನಾಗದ್ರಂಗೆ ಅದಕ್ಕೆ ಏನಾಗದ್ರಂಗೆ ಚೀಲ ಹಾಕಿ ತಗೊಳ್ಳಿ ಸರ್. ಇವಾಗ ಕ್ಷೇಮಾಭಿವೃದ್ಧಿಯಾಗಿ ಅದನ್ನ ಕರ್ಕೊಂಡಾಗ ಎಲ್ಲಿ ಬಿಡ್ಬೋದು? ಇದನ್ನ ನಾವು ಇಲ್ಲೆಲ್ಲ ಮತ್ತೆ ತಿರ್ಗಿ ಬಿಟ್ರೆ ಇಲ್ಲೇ ಬಿಟ್ರೆ ವಾಪಸ್ ಬರ್ತವೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಬೆಟ್ಟ ಸಾಲ ಬಿಟ್ರೆ ಅಟ್ಲೀಸ್ಟ್ ಆ ಜನಗಳದ್ದು ಇಂಟ್ರಾಕ್ಷನ್ ಇರಲ್ಲ, ಅಲ್ಲಿ ಒಳಗಡೆ ಬಿಟ್ಬಿಡ್ತೀವಿ. ವಿಶೇಷವಾಗಿ ಹೆಬ್ಬಾವಲ್ಲಿ ಎಷ್ಟು ಟೈಪ್ ಬರ್ಬೋದು ಸರ್? ಇದು ಇಂಡಿಯನ್ ರಾಕ್ ಪೈಥಾನ್ ಅಂತೇಳಿ. ಸದ್ಯ ಮಾಮೂಲೆಲ್ಲ ಇಲ್ಲಿ ನಮ್ಮ ಇದರಲ್ಲೆಲ್ಲ ಕಾಣಿಸೋದು ಇಂಡಿಯನ್ ರಾಕ್ ಪೈಥಾನೇನೆ. ಈ ಹೆಬ್ಬಾವು ಯಾವತ್ತಾರ ನೋಡಿದ್ರಾ ಇದು ಈ ತರದ್ದು? ಎಸ್ ಸರ್, ಬಿಫೋರ್ 1 ಮಂತ್ ಬ್ಯಾಕು ನಮ್ಮ ತೋಟ ಪಕ್ಕ ಅಡಿಕೆ ತೋಟದಲ್ಲಿ 1 ಮಂತ್ ಬ್ಯಾಕ್ ಮೇವು ಅಂತ ಹೋಗಿ ಅಲ್ಲಿ ಮೇವು ಕೊಯ್ಯೋವಾಗ ನೋಡ್ಬಿಟ್ಟು ನಾವೇನು ಅಡಿಕೆ ಪಟ್ಟಿ ಹಳೆ ಆಗೋಗೈತೆ ಅಂತೇಳಿ ಆಮೇಲೆ 2ನೇ ಸಲ ನೋಡಿದಾಗ ಅಲ್ಲಿತ್ತು. ಅಲ್ಲಿಂದ ರಿಟರ್ನ್ ಬಂದ್ಬಿಟ್ಟು ಇವಾಗ ನಮ್ಮ ಜೋಳದ ಕೊಯ್ತಾ ಇದ್ರೆ ಇವಾಗ ನೋಡಿದೀವಿ. ಓಕೆ. ಮುಂಚೆ ಯಾವಾಗ ಸರ್ ಫೋನ್ ಮಾಡಿದ್ರಾ ಯಲ್ಲಪ್ಪ ಸರ್ಗೆ? ಇಲ್ಲ ಸರ್, ಇಲ್ಲ. ಇದು ಯಾರು ತೋಟ? ಇದು ಲಕ್ಷ್ಮಮ್ಮ. ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ ಸರ್. ಈ ಹೆಬ್ಬಾವನ್ನ ಯಾವಾಗ ನೋಡಿದ್ರಿ ಸರ್? ಸರ್ ಬೆಳಗ್ಗೆ 10 ಗಂಟೆ ಹಂಗೆ ನೋಡಿದ್ವಿ. ಆಮೇಲೆ ಅದು ಹೆಬ್ಬಾವು ನಮಗೆ ಅಲ್ಲಿ ಹೋಗೋದಕ್ಕೆ ಭಯ ಆಗ್ತಾ ಇತ್ತು. ಆಮೇಲೆ ಅಲ್ಲಿಗೂ ನೋಡಿ ಇದು ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ವಿ. ಯಲ್ಲಪ್ಪ ಸರ್ ಅವರು ಹಂಗೆ ಬರ್ತೀವಿ, ಬಂದು ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಬರೋವರೆಗೂ ಸ್ಪಾಟಲ್ಲೇ ಇದ್ವಿ. ಸುಮಾರು ಎಷ್ಟು ಟೈಮ್ ಹಿಂದೆ ಫೋನ್ ಮಾಡಿದ್ರಿ ಸರ್? ಪಾಪ ನಾವು ಕಾಲ್ ಮಾಡಿದ್ದು ಒಂದು ಅರ್ಧ ಗಂಟೆಗೆ ಬಂದ್ರು ಸರ್ ಪಾಪ ಅವರು. ಯಲ್ಲಪ್ಪ ಸರ್ ಮುಂಚೆ ಏನಾದ್ರು ಪರಿಚಯ ಇದ್ರ? ಇಲ್ಲ ಸರ್, ಇಲ್ಲ. ಬೇರೆ ಯಾರು ನಂಬರ್ ಕೊಟ್ಟಿದ್ರು. ಅಂದ್ರೆ ನಮ್ಗಿದೆ ಫಸ್ಟ್ ಟೈಮು ಈ ತರ ಅನುಭವ ಆಗಿರೋದು. ಕಾಲ್ ಮಾಡಿ ಕೆಲಸ ಮಾಡ್ತಾ ಇದ್ರಿ ಹೊಲದಲ್ಲಿ ಸರ್? ಇದು ಜೋಳದ್ದು ಇದು ಮಾಡ್ತಾ ಇದ್ವಿ, ಕಟಾವ್ ಮಾಡ್ತಾ ಇದ್ವಿ. ಸೊ ಇವಾಗ ಹಾವು ಹಿಡಿದಕ್ಕೆ ಎಷ್ಟು ಸಂತೋಷ ಆಯ್ತು ನಿಮ್ಗೆ? ಜಾಸ್ತಿ ಅನುಕೂಲ ಆಯ್ತು ಸರ್. ಯಾಕಂದ್ರೆ ಮಕ್ಕಳು, ಹುಡುಗರು, ಇದು ವಯಸ್ಸಾಗಿರೋರೆಲ್ಲ ಓಡಾಡ್ತಾ ಇರ್ತಾರೆ. ಅದರಿಂದ ಏನನ್ನ ಅನಾಹುತ ಆದ್ರೆ ಎಷ್ಟು ಇದಾಗುತ್ತೆ. ಇವಾಗ ನಾವು ಒಂಥರ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಭಯದಲ್ಲೇ ಕೆಲಸ ಮಾಡ್ಬೇಕಾಗ್ತಾ ಇತ್ತು. ಹಿಡಿದ ಹೆಬ್ಬಾವನ್ನು ಸುರಕ್ಷಿತವಾಗಿ ನಗರದ ಹೊರವಲಯ ವಾಟದ ಹೊಸಳ್ಳಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಯಿತು. ಈ ಮೂಲಕ ಅರಣ್ಯ ಅಧಿಕಾರಿ ಯಲ್ಲಪ್ಪನವರು ಮಾನವೀಯತೆಯನ್ನು ಮೆರೆದಿದ್ದರು. ಹಾವುಗಳನ್ನು ಕೊಲ್ಲುವುದು ಶಿಕ್ಷಾರ್ಹ ಅಪರಾಧ, ಅವುಗಳನ್ನು ಕೊಲ್ಲದಿರಿ ಎಂದು ಯಲ್ಲಪ್ಪನವರು ಸ್ಥಳೀಯರಲ್ಲಿ ಮನವಿ ಮಾಡಿದರು. ನಂತರ ಈ ಮುಂದೆ ಎಂದಾದರೂ ಹಾವುಗಳನ್ನು ಕಂಡರೆ ಸ್ಥಳೀಯ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಅಥವಾ ಹೊರಗ ತಜ್ಞರಿಗೆ ಮಾಹಿತಿ ನೀಡಿ ಅವುಗಳನ್ನು ಸಂರಕ್ಷಿಸುವ ಕೆಲಸಕ್ಕೆ ಕೈಜೋಡಿಸಿ ಎಂದು ಮನವಿ ಮಾಡಿದರು.
ವರದಿ ತ್ಯಾಗರಾಜ ಅರಸ್, ಸ್ವಾರಸ್ಯ ಮಾಧ್ಯಮ, ಗೌರಿಬಿದನೂರು.